ಮುಖ ನೋಡಕ್ಕೆ ಅಸಹ್ಯ ಅನಿಸ್ತಾ ಇತ್ತು. ಇಷ್ಟು ಚೆನ್ನಾಗಿದೆಲ್ಲ ಅಂತ ಎಲ್ಲ ಕೇಳ್ತಿದಾರೆ ಸರ್. ಎಲ್ಲ ಟ್ರೈ ಮಾಡ್ಬಿಡೋದ ಲಾಸ್ಟ್ ಅಂತಾನೆ. ಹೌದು ಸರ್, ಲಾಸ್ಟ್ ಅಂತಾನೆ ಬಂದ್ವಿ. ಬೆಸ್ಟ್ ಸರ್ ಬಂದ ತಕ್ಕಾಗೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಬಟ್ ಅದನ್ನ ಯಾರಿಗಾದ್ರೂ ಒಂದ್ಸಲ ಇಲ್ಲಿ ಏರ್ ಗ್ರೋತ್ ಮತ್ತೆ ವೆಯ್ಟ್ ಲಾಸ್ ಎಲ್ಲದಕ್ಕೂ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ನನ್ಗೆ ಒಳ್ಳೇದಾಗಿದೆ, ಅದನ್ನ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಈಗೆಲ್ಲ ಸಂತೋಷವಾಗಿದ್ದೀನಿ ಸರ್. ಹಸ್ಬೆಂಡ್ ಏನಂತಾರೆ? ಅವ್ರು ಏನು ಇವಾಗ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ, ಪರವಾಗಿಲ್ಲ ಬಿಡು, ನೀವು ಟ್ರೀಟ್ಮೆಂಟ್ ತಗೊಂಡೋದಕ್ಕೆ ಸಾರ್ಥಕ ಆಯ್ತು ಅಂತ. ಮಕ್ಳು ಇಬ್ಬರಿದ್ದಾರೆ. ಏನಂತಾರೆ ಅವರು? ಚೆನ್ನಾಗಿದ್ಯಮ್ಮ ಸ್ಕಿನ್ ಇವಾಗ ಮೊದ್ಲಿಗಿಂತ ಪರವಾಗಿಲ್ಲ. ಇವಾಗ ಕಾನ್ಫಿಡೆನ್ಸ್ ಇದೆ. ಒಂದು 5 years ಗಿಂತ ಮುಂಚೆ ಇದ್ದ ತರನೇ ಈಗ ಆಗ್ತಾ ಇದ್ದೀನಿ. ಈಗ ಒಂದು 5 years ಇಂದ ನನ್ನ ಮುಖ ನೋಡಕ್ಕೆ ನನ್ಗೆ ಅಸಹ್ಯ ಆಗ್ತಾ ಇತ್ತು. ಇವತ್ತು ಬ್ಯೂಟಿ ಕಾನ್ಶಿಯಸ್ ಯಾರಿಗಿರಲ್ಲ ಹೇಳಿ? ನಾವು ಲಕ್ಷಣವಾಗಿ ಕಾಣಿಸ್ಕೊಳ್ಬೇಕು, ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಸ್ಕಿನ್ನು ಆರೋಗ್ಯವಾಗಿರಬೇಕು ಅನ್ನೋದು ಯಾರಿಗೆ ತಾನೇ ಇರಲ್ಲ ಹೇಳಿ? ಯಾಕಂದರೆ ಎದುರುಗಡೆ ನೋಡುತ್ತಾ ಯಾವುದೇ ವ್ಯಕ್ತಿ ಆದರೂ ಕೂಡ ಫಸ್ಟ್ ಅಟ್ರಾಕ್ಷನ್ ಆಗುತ್ತೆ ಫೇಸ್. ಹೌದು, ಅದೊಂದನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಬಾಕಿದೆಲ್ಲ ಬಾಡಿ ಲ್ಯಾಂಗ್ವೇಜ್ ಮೇಲೆ ಆ್ಯಡ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಹಾಗೆ ಸ್ಯಾನ್ ಸೋಸೆ ವೆಲ್ನೆಸ್ ಕ್ಲಿನಿಕ್ನಲ್ಲಿ ಡ್ಯೂಟಿಗೆ ಅಂತ ಹೇಳಿ ಮಾಡಿಸಿದಂಥ ಸ್ಪಾಟ್ ಇದು. ಇಲ್ಲಿ ಆಗೋದೇ ಇಲ್ಲಪ್ಪ ಅಂತ ಬೇರೆ ಕಡೆ ಎಲ್ಲ ತೋರಿಸ್ಕೊಂಡು ಬಂದವರು ಇಲ್ಲಿ ಸುಂದರಿಯಾಗಿ ಹೋಗಿದ್ದಾರೆ, ಸುಂದರರಾಗಿ ಕೂಡ ಹೋಗಿದ್ದಾರೆ. ಅದರಲ್ಲಿ ಒಬ್ಬರು ಹೌಸ್ ವೈಫ್ ಇದ್ದಾರೆ, ಮಾತಾಡಿಸ್ತೀನಿ. ಗೃಹಿಣಿ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಏನು ನಿಮ್ಮ ಫೇಸ್ ಸ್ವಲ್ಪ ಪಳಪಳ ಅಂತ ಹೊಳಿತಾ ಇದಲ್ಲ? ನಿಮ್ಮ ಹಳೆ ಫೋಟೋ ನೋಡಿರೋದಕ್ಕೂ ಇದಕ್ಕೆ? ಹೌದು ಸರ್, ತುಂಬಾ ಹಳೆ ಫೋಟೋ ಅಂದ್ರೆ ಪಿಗ್ಮೆಂಟೇಷನ್ ತುಂಬಾ ಸರ್. ಇಲ್ಲಿ ಎದ್ದು ಡಾರ್ಕ್ ಆಗಿ ಕಾಣಿಸ್ತಾ ಇರೋದು, ಫುಲ್ ಡಾರ್ಕ್ ಆಗಿ. ಫುಲ್ ಅಂದ್ರೆ ನಮ್ಗೇನೆ ಮುಖ ಫ್ರೆಂಡ್ಸ್ ಮುಂದೆ ಮುಖ ತೋರ್ಸಕ್ಕೆ ಅಸಹ್ಯ ಅನ್ಸೋದು. ಸುಮಾರು ನಾವು ಒಂದು 4 years ಆಯ್ತು ಇದು ಬಂದು. ಎಲ್ಲಾ ಕಡೆ ನಾವು ಟ್ರೈ ಮಾಡಿದ್ವಿ, ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪನೂ ಕಡಿಮೆನೇ ಆಗಿರ್ಲಿಲ್ಲ. ನಾವ್ ಇದನ್ನ ಇನ್ಸ್ಟಾಗ್ರಾಮ್ ಮೇಲೆ ಇವ್ರದ್ದು ಒಂದ್ಸಲ ಆಗಿ ಹೋಗಿ ಟ್ರೈ ಮಾಡ್ಬಿಟ್ಟು ಬಂದಿ ಮೇಡಮ್ ನ ಭೇಟಿ ಮಾಡಿದ್ವಿ. ಮತ್ತೆ ಅವ್ರೆಲ್ಲ ಹೇಳಿದ್ರು ಈ ತರ ಅಂದ್ರೆ ಅದು ಲೇಟ್ ಆಗಿ ಹೋಗುತ್ತೆ, ಆಕ್ಚುಲಿ ನೀವ್ ವೆಯ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ನಾವು ನಂಬಿಕೆಯಿಂದ ಏನೋ ಮಾಡಿದ್ವಿ ಸರ್. 1 year ಆಯ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಅದು ಸ್ವಲ್ಪ ಕಾಲಕ್ರಮೇಣ ಅಂತ ಕಡಿಮೆ ಆಗಿದೆ. ಈಗಂತೂ ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ಈಗ ಎಲ್ಲ ಫ್ರೆಂಡ್ಸೇ ಕೇಳ್ತಾರೆ, ಎಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡು ನಿನ್ ಮುಖ ನೋಡಕ್ಕೆ ಅಸಹ್ಯ ಅನಿಸ್ತಾ ಇತ್ತು, ಇಷ್ಟು ಚೆನ್ನಾಗಿದೆಲ್ಲ ಅಂತ ಎಲ್ಲ ಕೇಳ್ತಿದಾರೆ ಸರ್. ಹೌದು, ಅದಕ್ಕೆ ಈಗ ಎಲ್ರು ಈಗ ನನ್ಗೀಗ ನನ್ನ ಆಗಿರೋ ಅನುಭವ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಯಾರು ಈ ತರ ಪಿಗ್ಮೆಂಟೇಷನ್ ಮತ್ತೆ ಇದು ಕಲೆಗಳು ಮೊಡವೆ ಎಲ್ಲ ಇರ್ತದೆ, ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾನೇ 100% ರಿಸಲ್ಟ್ಸ್ ಇದೆ ಸಿಗುತ್ತೆ ಸರ್. ಎಷ್ಟೋ ಜನ 100 ಜನ ಇಲ್ಲಿದೆ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಕೆಲವರು ಅವ್ರ ಬ್ಯೂಟಿ ಸೀಕ್ರೆಟ್ ನ ಹೇಳ್ಕೊಳ್ಳೋದೇ ಇಲ್ಲ. ಬಟ್ ಇಲ್ಲಿ ನಾನು ಅನೇಕ ವಿಷಯದಲ್ಲಿ ಜಡ್ಜ್ ಮಾಡಿದಾಗ ಬ್ಯೂಟಿ ಸೀಕ್ರೆಟ್ ಇಲ್ಲಿ ಚೆನ್ನಾಗಿದೆಯಪ್ಪ ಅಂತ ನನ್ಗೆ ಅನ್ನಿಸ್ತು. ಸೊ ಎಷ್ಟು ವರ್ಷದಿಂದ ನಿಮ್ಗೆ ಈ ಸಮಸ್ಯೆ ಇತ್ತು? ನಮ್ಗೆ ಒಂದು 4 years ಸರ್. ನಾ ಎಲ್ಲಾ ಕಡೆ ಫುಲ್ ಹಾಸ್ಪಿಟಲ್ ಎಲ್ಲ ಟ್ರೀಟ್ಮೆಂಟ್ ಏನ್ ಹೇಳ್ತಾರೆ ಎಲ್ಲಾನು ಟ್ರೈ ಮಾಡಿದೆ. ಕೊನೆಗೆ ಬಿಟ್ಬಿಟ್ಟಿದೆ ಸರ್. ಸುಮ್ಮನೆ ಅನ್ಬಿಟ್ಟು ಈಗ ಇರೋದು ಅನ್ಬಿಟ್ಟು ಸುಮ್ಮನಾಗಿದೆ ಸರ್. ಫಸ್ಟ್ ಇದಕ್ಕಿಂತ ಮುಂಚೆ 6 years ಬ್ಯಾಕ್ ಮುಖ ಇನ್ನೂ ಚೆನ್ನಾಗಿತ್ತು ಸರ್. ಇದಕ್ಕಿಂತ ಹಾಗಿದೆ ಸ್ವಲ್ಪ 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 ಬಂದು ಬರ್ತಾ ಬರ್ತಾ ಜಾಸ್ತಿ ವರ್ಕ್ ಪ್ರೆಷರ್, ಟೆನ್ಷನ್, ಮನೆ ಸಂಸಾರ, ಮಕ್ಕಳು. ಹೌದು, ಬಟ್ ಅವಳು ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರಾ? ಹೌದು ಸರ್, ಖರ್ಚು ಮಾಡಿ ಸಿಕ್ಕಾಪಟ್ಟೆ. ಕ್ರೀಮು, ಕ್ರೀಮು, ಮೆಡಿಸನ್ ಮಾತ್ರ ಎಲ್ಲ ತಗೊಂಡಿದ್ದೀನಿ. ಆದ್ರೂ ಅದು ತಗೊಂಡಾಗ ಹೆವಿ ಆಗ್ತಾ ಇತ್ತು. ಎಲ್ಲ ಟ್ರೈ ಮಾಡ್ಬಿಡೋದು ಬೆಸ್ಟ್ ಸರ್ ಬಂದ ತಕ್ಕಾಗೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಬಟ್ ಅದನ್ನ ಯಾರಿಗಾದ್ರೂ ಒಂದ್ಸಲ ಇಲ್ಲಿ ಏರ್ ಗ್ರೋತ್ ಮತ್ತೆ ವೆಯ್ಟ್ ಲಾಸ್ ಎಲ್ಲದಕ್ಕೂ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬಂದು ಒಂದ್ಸಲ ಭೇಟಿ ಮಾಡಿದ್ರು ಅವ್ರು ಉಪಯೋಗ ಪಡ್ಕೊಳ್ಳಿ ಅಂತ ನಾ ಹೇಳ್ತಾ ಇದ್ದೀನಿ. ಹೌದು. ಈಗ ಪಾಪ ಅಂದ್ರೆ ಏನು ಗೊತ್ತಾ? ಬೇರೆಯವ್ರಿಗೆ ಕೆಟ್ಟದ್ ಬಯಸೋದು ಪಾಪ. ಪುಣ್ಯ ಏನು ಗೊತ್ತಾ? ನನಗೆ ಒಳ್ಳೇದಾಗಿದೆ, ಅವ್ನಿಗೂ ಒಳ್ಳೇದಾಗ್ಲಿಪ್ಪ ಅಂತ ಅದನ್ನ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನ ನಾವೇ ಸುಳ್ಳು ಹೇಳ್ತಾ ಇಲ್ಲ. ಹೆಣ್ಮಕ್ಳು ಅಂತಂದ್ರೆ ಒಂದು ಸೌಂದರ್ಯ, ಒಂದು ಬ್ಯೂಟಿ ಅಂತ ಹೇಳ್ತೀವಿ, ಅದೇ ಖರಾಬ್ ಆಗ್ಬಿಟ್ಟು 35-40 years ಆಯ್ತಾ ಇದ್ದಂಗೆ ಅದ್ ನಾವ್ ಹೇಗೆ ಏಜ್ ಆದಾಗ ನಮ್ಗೆ ಸ್ಕಿನ್ ಚೆನ್ನಾಗಿರ್ಬೇಕು, ನೋಡೋರು ಚೆನ್ನಾಗಿದ್ದಾರೆ ಅಂತ ಆಸೆ ಪಡ್ಬೇಕು. ನಾವು ಹಳೆ ಫೋಟೋ ಮ್ಯಾಚ್ ಮಾಡ್ಕೋತೀವಿ. ಹೌದು ಸರ್, ಹೇಗಿದ್ದು ಎಷ್ಟು ರೇಗಿಸ್ತಾ ಇದ್ರು ಗೊತ್ತಾ? ನನ್ ಮುಖ ನೋಡಕ್ಕೆ ನನ್ಗೆ ಈಚೆ ಕಡೆ ತೋರಕ್ಕೆ ಅಸಹ್ಯ ಅನಿಸ್ತಾ. ಆ ತರ ಆಗ್ತಾ ಇತ್ತು. ಖುಷಿ ಆಗ್ತಿದ್ರಲ್ಲ? ತುಂಬಾ ಖುಷಿ ಆಗ್ತಾ ಇದೆ. ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿದ್ದೀರಿ. ಹೌದು ಕರೆಕ್ಟ್. 4 ವರ್ಷ ಟ್ಯಾಬ್ಲೆಟ್, ಸಿರಪ್, ಕ್ರೀಮು ಎಲ್ಲಾನು ಮೆತ್ತಾಕ್ಬಿಟ್ಟಿದ್ರೆ ಆಕ್ಚುಲಿ. ಅದ್ರ ಮುಖನ ಏನು ಏನಾಗಿಲ್ಲ ಸರ್. ಸುಮಾರು ಇದಕ್ಕೆ ಒಂದು 50,000 ಖರ್ಚು ಮಾಡಿದ್ದೀನಿ ಅನ್ಕೊಳ್ಳಿ. ಅವಾಗ ರಿಸಲ್ಟ್ ಬರ್ತಾನೆ ಇರ್ಲಿಲ್ಲ. ಕೇಳ್ದವ್ರಿಗೆಲ್ಲ ಉತ್ತರ ಕೊಡ್ಬೇಕಾಯ್ತು. ಹೌದೌದು. ಆದ್ರೆ ಇಲ್ಲಿ ಬಂದು 1 year ಆಯ್ತು. ನಾನು 1 year ಇಂದ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. 1 year ಬೇಕಾ ಇದಕ್ಕೆ? ಅಂದ್ರೆ ಸ್ವಲ್ಪ ಅದು ಹೆವಿ ಇತ್ತಲ್ಲ ಸರ್. ಅದು ಅವ್ರಂದ್ರು ಮೇಡಮ್ ತಕ್ಷಣ ಏನು ಕಡಿಮೆ ಆಗಲ್ಲ, ಸೊ ನೀವು ಹಾಗೆ ಟ್ರೀಟ್ಮೆಂಟ್ ತಗೋತಾ ಸಿಟ್ಟಿಂಗ್ ವೈಸ್ ಅಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಈಗ ಅದೇ ತರ ಕಡಿಮೆ ಆಗಿದೆ.
ಇವಾಗ ನಾನು ಇವಾಗೆಲ್ಲ ಸಂತೋಷವಾಗಿದ್ದೀನಿ ಸರ್. ಇದ್ರಿಲ್ಲ ಹಸ್ಬೆಂಡ್ ಏನಂತಾರೆ? ಅವರು ಏನು ಇವಾಗ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ, ಪರವಾಗಿಲ್ಲ ಬಿಡು, ನೀವು ಟ್ರೀಟ್ಮೆಂಟ್ ತಗೊಂಡೋದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳ್ತಿದ್ದಾರೆ. ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದ್ರೆ ಫೇಸ್ ಅಲ್ಲಿ ಯಾವಾಗ ಅಟ್ರಾಕ್ಷನ್ ಇರಲ್ಲ, ಒಂದು ನೆಗೆಟಿವ್ ಶುರು ಆಗ್ಬಿಡುತ್ತೆ ಒಳಗಡೆ. ಯಾವ ಫಂಕ್ಷನ್ ಹೋಗೋದು, ಎಷ್ಟೇ ಕಾಸ್ಟ್ಲಿ ಡ್ರೆಸ್ ಹಾಕೋದ್ರು ಫೇಸ್ ಅಲ್ಲಿ ಅಟ್ರಾಕ್ಟ್ ಇಲ್ಲ ಅಂದ್ರೆ ಒಂಥರ. ಈಗ ಫೇಸ್ ನಮ್ಗೆ ಎದ್ದು ಕಾಣೋದು ಅದನ್ನೇ ಮೇನ್, ನಮ್ಗೆ ಅಂದವಾಗಿ ಕಾಣೋದು ಅದೇ ಸರಿ ಇಲ್ಲ ಅಂದ್ಮೇಲೆ ಅದನ್ನ ಎಷ್ಟು ಚಿನ್ನ ಹಾಕೊಂಡ್ರು ಏನಂತೆ, ಏನ್ ಹಾಕೊಂಡು ಏನು ಪ್ರಯೋಜನ ಇಲ್ಲ. ಇವಾಗ ನನ್ಗೆ 100% ಕ್ಲಿಯರ್ ಆಗಿದೆ, ಇನ್ನೊಂದು ಸ್ವಲ್ಪ 1% ಇದೆ, 10% ತಗೋತಾಗಿದ್ದೀನಿ. ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಮತ್ತೆ ತುಂಬಾ ಏರ್ ಫಾಲ್ ಆದ್ರೂ ಬರ್ಬೋದು, ಅಷ್ಟು ಅದನ್ನು ಕಡಿಮೆ ಆಗಿದೆ ಸರ್. ನಾವು ಈಗ ನೋಡ್ತಾ ಇರ್ತೀವಲ್ಲ, ಇಲ್ಲಿ ಬಂದವರೆಲ್ಲ ಮಾತಾಡಿಸ್ತಾ ಇರ್ತೀರಾ ಸೀಕ್ರೆಟ್ ಆಗಿ? ಓಕೆ, ನಿಮ್ದೇನು ವೇಟ್ ಲಾಸ್ ಎಲ್ಲ ಚೆನ್ನಾಗಿದ್ದೀರಾ, ಬಟ್ ಈಗ ಸ್ಕಿನ್ ಕೂಡ ಚೆನ್ನಾಗಿದೆ ಸರ್. ನಂಗೆ ಪ್ರಾಬ್ಲಮ್ ಇದೆ. ಮಕ್ಳು ಇಬ್ಬರಿದ್ದಾರೆ. ಏನಂತಾರೆ ಅವರು? ಚೆನ್ನಾಗಿದೆ ಅಮ್ಮ ಸ್ಕಿನ್ ಇವಾಗ, ಮೊದ್ಲಿಗಿಂತ ಪರವಾಗಿಲ್ಲ ಇವಾಗ ಅಂತೆಲ್ಲ ಹೇಳ್ತಿರ್ತಾರೆ ಸರ್. ಓಕೆ, ನಿಮ್ ಈಗಿನ ಫೋಟೋ ನೋಡ್ಬಿಟ್ಟು ಏನಮ್ಮ ಇದು ಮದ್ವೆ ಫೋಟೋನ ಅಂತ ಕೇಳ್ತಾರ ಅಂತ? ಕಾನ್ಫಿಡೆನ್ಸ್ ಇದೆ. ಒಂದು 5 years ಮುಂಚೆ ಇದ್ದ ತರನೇ ಈಗ ಆಗ್ತಾ ಇದ್ದೀನಿ. ಈಗ ಒಂದು 5 years ಇಂದ ನನ್ನ ಮುಖ ನೋಡಕ್ಕೆ ನನ್ಗೆ ಅಸಹ್ಯ ಆಗ್ತಾ ಇತ್ತು ಸರ್. ಓಕೆ, 5 ವರ್ಷ ವಯಸ್ಸೇ ಕಮ್ಮಿ ಆಗೋಯ್ತು ನಿಮ್ಗೆ. ಗುಡ್ ಗುಡ್. ಇಲ್ಲ, ಯಾಕಂದ್ರೆ ನಿಮಗೆ ಬಂದಿರೋ ರಿಸಲ್ಟ್ ನ ಅದನ್ನ ಓಪನ್ ಅಪ್ ಆಗಿ ಹೇಳ್ಕೊತಾ ಇದ್ರಲ್ಲ, ಯಾರಿಗೂ ಮಾರ್ಕೆಟಿಂಗ್ ಮಾಡ್ತಿಲ್ಲ, ನೀವು ನಿಮಗೆ ಬಂದಿದೆ ನೀವು ಹೇಳ್ಕೊತಾ ಇಲ್ಲ, ಜನ ನೋಡಿದವ್ರು ನಿಮ್ಗೆ ಗೊತ್ತು. ಹೌದು ಅಂದ್ರೆ ಇವ್ರು ಏನ್ ಹೇಳ್ತಾರ ಅದಕ್ಕ ನಾವು ಪಾಲಿಸ್ಕೋಬೇಕು. ಇವಾಗ ಮಾಮೂಲಿ ಒಂದು 15 daysಗೆ ಇಲ್ಲ 1 monthಗೆ ಈ ತರ ಬರಳ್ತಾರೆ. ಮತ್ತೆ ನೈಟ್ ಕ್ರೀಮು, ಡೇ ಕ್ರೀಮು, ಸನ್ಸ್ಕ್ರೀನು ಮತ್ತೆ ಫೇಸ್ ವಾಶ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ನಾವು ಅದಂತೂ ಯೂಸ್ ಮಾಡ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮೊದಲು ಹೆಂಗೆ ನಂಬಿದ್ರಿ ಇದನ್ನ? ಮೊದ್ಲು ಸರ್ ಫಸ್ಟ್ ನಾನು ಇಲ್ಲಿ ನಂಬಿಕೆನೇ ಇರ್ಲಿಲ್ಲ. ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟೆ ಇಲ್ಲಿ ಬಂದಿದ್ದು ನಾನು. ಹಾಳು ಬಿದ್ದೋಗ್ಲು ಒಂದ್ಸಲ ಬಂದ್ಬಿಡೋಣ. ಹೌದು ಸರ್, ಏನಾದ್ರೂ ಆಗ್ಲಿ, ನಾನು ಇರೋದ ಹಣೆ ಬರನೇ ಹಿಂಗೆ, ಇದು ಫೈನಲ್ ಅಂದ್ಬಿಟ್ಟು ಬಂದಿ ಇಲ್ಲಿಗ ಬಂದ್ರೆ ಮೇಡಮ್ ಕಾನ್ಫಿಡೆನ್ಸ್ ಹೇಳಿದ್ರಿ, ಎಲ್ಲ ಮಾತಾಡಿದ್ವಿ, ಅವಾಗಿಂದ ಸ್ಟಾರ್ಟ್ ಮಾಡಿದ್ದು ಸರ್. ಹೌದಾ? ಯಾವಾಗ ರಿಸಲ್ಟ್ ಯಾವಾಗ ಗೊತ್ತಾಯ್ತು ನಿಮ್ಗೆ? ರಿಸಲ್ಟ್ ಸರ್ ಒಂದು 6 months ಆದ್ಮೇಲೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಓಕೆ, ಅಂದ್ರೆ ಅಷ್ಟೊಂದು ಡೀಪ್ ಆಗಿ ಹೋಗ್ಬಿಟ್ಟಿತ್ತು ಸರ್. ಅಷ್ಟೊಂದು ಫುಲ್ ಇಲ್ಲೇ ಇದ್ದಿದ್ದು, ಇಲ್ಲಿ ಮತ್ತೆ ಇಲ್ಲಿ ಎದ್ದು ಕಾಣಿಸುತ್ತೆ ಸರ್ ಮುಖಕ್ಕೆ. ಅದೇ ಮುಖ್ಯವಾಗಿ ಎದ್ದು ಕಾಣಿಸೋದು ಕಪ್ಪಗೆ. ಇವಾಗ ಏನಿಲ್ಲ ಸರ್, ಒಳ್ಳೇದಾಗಿದೆ. ಅದಕ್ಕೆ ನಂತರ ಯಾವ ಪ್ರಾಬ್ಲಮ್ ಈಗ ತುಂಬಾ ನಮ್ಮ ಲೇಡೀಸ್ಗೆ ಇದೇ ಸಮಸ್ಯೆ ಇರೋದು. ಹೌದು ಹೌದು ಹೌದು. ಮೊದಲೇ ಹೆಣ್ಮಕ್ಳು ಅಂದ್ರೆ ಬ್ಯೂಟಿ ಆಕ್ಚುಲಿ, ಹೌದು ಸರ್, ಯಾವಾಗಲೂ ಚೆನ್ನಾಗಿರ್ಬೇಕು. 70 ವರ್ಷದ ವಯಸ್ಸಾದ್ರೂ ಕೂಡ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇರ್ ಕಲರ್ ಎಲ್ಲ ಹಾಕೋದು. ನಾವೆಲ್ಲ ಒಂದು ವೈಟ್ ಗಿಟ್ ಏನೋ ಹೇರ್ ಬಂದ್ಬಿಟ್ರೆ ಮೀಸೆ ಬಂದ್ಬಿಟ್ರೆ ಹಂಗೆ ಇರ್ತೀವಿ. ಬಟ್ ಹೆಣ್ಮಕ್ಳು ಆತರ ಇಲ್ಲ, ಒಂದೆರಡು ವೈಟ್ ಹೇರ್ ಬಂದ್ಬಿಟ್ಟು ಕೂಡ ಒದ್ದಾಡ್ತಾರೆ. ಮುಖದ ಅಂದನೆ ಸರ್ ಅಲ್ವಾ ಮೇನ್ ಇರೋದು. ಏನೇ ಚಿನ್ನ ಇದ್ರು ಚಿನ್ನದಂತ ಲಕ್ಷಣವಾಗಂತ ಮುಖ ಇರ್ಬೇಕು. ಈಗ ನನ್ಗೆ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಆದ್ರೆ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ ಹಳೆ ಫೋಟೋ ನೋಡೋವನ್ನು ಹೇಗಿದೆ ಇದೆಯಲ್ಲ? ಸೊ ವೀಕ್ಷಕರ, ಈಗ ನೀವು ತೋರಿಸ್ತಾ ಇದೀನಿ, ಇದು ಮೇಡಮ್ ಅವರ ಹಳೆಯ ಫೋಟೋ. ಮೊದಲು ಹೆಂಗಿದ್ರು ಹೆಂಗಾದ್ರು ನಂಬಿಕೆನೇ ಇಲ್ಲ, ಹಾಳು ಬಿದ್ದೋಗ್ಲಿ ಅಂತ ಒಂದ್ಸಲ ಬಂದ್ಬಿಟ್ರು. ಸೊ ನೋಡೋಣ, ಕೊನೆಯದಾಗಿ ಕೈ ಹಿಡಿತಾ ಸ್ಯಾನ್ಸೋಸಿ ವೆಲ್ನೆಸ್ ಕ್ಲಿನಿಕ್ ಅಂತ ಬಂದರು. ಎನಿವೇಸ್, ಸೊ ನಿಮ್ಮ ಹೆಸರು ಬರುತ್ತೆ? ನವೀನ ಅಂತ ಸರ್. ನವೀನ. ಇದು ರೈಟ್ ನ್ಯೂಸ್.